ಇದು ಸತ್ಯವಾನ್ ಮತ್ತು ಸಾವಿತ್ರಿ ಅಮರ ಪ್ರೀತಿಯ ಕಥೆ. ಪ್ರಾಚೀನ ಕಾಲದಲ್ಲಿ ಮಾದ್ರದೇಶದಲ್ಲಿ ಅಶ್ವಪತಿ ಎಂಬ ರಾಜನಿದ್ದನು. ಅವನು ಸದಾಚಾರಿ, ಪ್ರಜಾಪಾಲಕನಾಗಿದ್ದು ಧರ್ಮನಿಷ್ಠನಾಗಿದ್ದನು. ಆದರೆ ಮಕ್ಕಳಿಲ್ಲದೆ ತೀವ್ರವಾಗಿ ದುಃಖಿಸುತ್ತಿದ್ದನು. ಬಹಳ ವರ್ಷಗಳ ಕಾಲ ಆತ ಪರಮತಪಸ್ವಿ ಯಮಧರ್ಮದೇವನ ಆರಾಧನೆ ಮಾಡಿದ್ದ. ಕೊನೆಗೆ ದೇವಿ ಸಾವಿತ್ರಿಯು ಪ್ರತ್ಯಕ್ಷವಾಗಿ, ನೀನು ಧರ್ಮಪ್ರಿಯನಾಗಿರುವುದರಿಂದ ನಿನಗೆ ಒಂದು ಸುಂದರ ಹೆಣ್ಣು ಸಂತಾನ ಕೊಡುವೆನು. ಆಕೆ ಬುದ್ಧಿವಂತಳಾಗಿರುತ್ತಾಳೆ, ಪುಣ್ಯಶೀಲಳಾಗಿರುತ್ತಾಳೆಯೇ ಎಂದು ವರವನ್ನು ನೀಡಿದರು. ಕಾಲಕ್ರಮೇಣ ರಾಣಿಗೆ ಸೌಂದರ್ಯ ಮತ್ತು ಬುದ್ಧಿಯ ಸಮ್ಮಿಲನವಾದ ಮಗು ಜನ್ಮವಾಯಿತು. ಆಕೆಗೆ ಸಾವಿತ್ರಿ ಎಂದು ನಾಮಕರಣ ಮಾಡಲಾಯಿತು. ಸಾವಿತ್ರಿ ಬೆಳೆಯುತ್ತಿದ್ದಂತೆ ಅವಳ ಸೌಂದರ್ಯ ಮತ್ತು ಬುದ್ಧಿವಂತಿಕೆ ಎಲ್ಲರನ್ನೂ ಆಕರ್ಷಿಸಿತು. ಆದರೆ ಆಕೆಯನ್ನು ಭಯದಿಂದ ಯಾರೂ ಮದುವೆಯಾಗಲು ಮುಂದಾಗಲಿಲ್ಲ. ರಾಜನು ತನ್ನ ಪುತ್ರಿಗೆ ತಾನೇ ಒಬ್ಬ ವರನನ್ನು ಆಯ್ಕೆ ಮಾಡಲು ಸೂಚಿಸಿದನು. ಅವಳು ಹಿಮಾಲಯದ ಪರ್ವತ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಅಂಧರಾಗಿದ್ದ ಪೂರ್ವರಾಜ ದ್ಯುಮತ್ಸೇನನ ಮಗ ಸತ್ಯವಾನನನ್ನು ಭೇಟಿಯಾದಳು. ಅವನು ಸುಂದರ, ಶೂರನಾಗಿದ್ದು ತನ್ನ ತಂದೆಯ ಸೇವೆಯಲ್ಲಿ ತೊಡಗಿದ್ದನು. ಸಾವಿತ್ರಿಯು ಅವನನ್ನು ನೋಡುತ್ತಿದ್ದಂತೆಯೇ ಪ್ರೀತಿಸುತ್ತಾಳೆ ಮತ್ತು ಮರಳಿ ರಾಜಮಂದಿರಕ್ಕೆ ಹಿಂದಿರುಗಿದಳು. ರಾಜನು ನಾರದ ಮುನಿಯನ್ನು ಆಹ್ವಾನಿಸಿ ಸತ್ಯವಾನ್ ಕುರಿತು ವಿಚಾರಿಸಿದ. ಆದರೆ ನಾರದನು ಆತ ಅಧ್ಯಾತ್ಮಪರನಾಗಿದ್ದರೂ ಅಲ್ಪಾಯುಷ್ಯನಾಗಿದ್ದು ಅವನ ಆಯಸ್ಸು ಕೇವಲ 1 ವರ್ಷ ಮಾತ್ರ ಎಂದು ಮುನ್ಸೂಚನೆ ನೀಡಿದನು. ಆದರೆ ಸಾವಿತ್ರಿ ತನ್ನ ನಿರ್ಧಾರವನ್ನು ಬದಲಿಸದೆ ಸತ್ಯವಾನನನ್ನೇ ವರಿಸುವುದಾಗಿ ನಿಶ್ಚಯಿಸಿಕೊಂಡಳು. ಸಾವಿತ್ರಿ ಸತ್ಯವಾನನ ಪತ್ನಿಯಾಗುತ್ತಾಳೆ. ತಂದೆಯ ಒಪ್ಪಿಗೆ ಪಡೆದ ಸಾವಿತ್ರಿ ಸತ್ಯವಾನನನ್ನು ಮದುವೆಯಾಗುತ್ತಾಳೆ ಮತ್ತು ಅರಣ್ಯದಲ್ಲಿಯೇ ವಾಸಿಸುತ್ತಾಳೆ. ಅವಳು ತನ್ನ ಪತಿಯ ಸೇವೆಯಲ್ಲಿ, ಅಂಧರಾದ ತನ್ನ ಮಾವ ಮತ್ತು ಅತ್ತೆಯ ಸೇವೆಯಲ್ಲಿ ಕಾಲ ಕಳೆದಳು. ಸತ್ಯವಾನ್ ಜೀವಿತದ ಕೊನೆಯ ದಿನ. ನಾರದ ಮುನಿಯ ಮಾತು ಸತ್ಯವಾಗುತ್ತದೆಂದು ಭಯಗೊಂಡ ಸಾವಿತ್ರಿ ದಿನಗಣನೆ ಮಾಡುತ್ತಾ ಸತ್ಯವಾನನ ಅಂತಿಮ ದಿನ ಏನಾಗಬಹುದು ಎಂದು ಊಹಿಸುತ್ತಾಳೆ. ನಿಗದಿತ ದಿನ ಬಂದಾಗ ಆಕೆ ವ್ರತವನ್ನು ಕೈಗೊಂಡು ಉಪವಾಸವಿರುತ್ತಾಳೆ. ಸತ್ಯವಾನ್ ಅರಣ್ಯಕ್ಕೆ ಹೋದಾಗ ಸಾವಿತ್ರಿ ಕೂಡ ಅವನೊಡನೆ ತೆರಳುತ್ತಾಳೆ. ಅವನಿಗೆ ತೀವ್ರ ತಲೆನೋವು ಪ್ರಾರಂಭವಾಗಿ ಆತ ಭೂಮಿಗೆ ಬಿದ್ದು ಬಿಡುತ್ತಾನೆ. ಆಗ ಯಮಧರ್ಮನು ಪ್ರತ್ಯಕ್ಷನಾಗಿ ಸತ್ಯವಾನನ ಆತ್ಮವನ್ನು ತೆಗೆದುಕೊಂಡು ಹೋಗಲು ಮುಂದಾಗುತ್ತಾನೆ. ಸಾವಿತ್ರಿ ಕೂಡ ಯಮನನ್ನು ಅನುಸರಿಸುತ್ತಾಳೆ. ಸಾವಿತ್ರಿ ಮತ್ತು ಯಮಧರ್ಮನ ನಡುವಿನ ಸಂಭಾಷಣೆ. ಯಮನು ಆಕೆಯನ್ನು ಹಿಂತಿರುಗಲು ಹೇಳಿದರೂ ಸಾವಿತ್ರಿ ತನ್ನ ಬುದ್ಧಿಯ ಮೂಲಕ ಯಮನನ್ನು ಮಣಿಸುತ್ತಾಳೆ. 1. ಪ್ರಥಮವರ, ನನ್ನ ಅತ್ತೆ ಮಾವರು ತಮ್ಮ ಕಣ್ಣಿನ ದೃಷ್ಟಿಯನ್ನು ಮರಳಿ ಪಡೆಯಲಿ. 2. ದ್ವಿತೀಯವರ, ನನ್ನ ತಂದೆಯವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗಲಿ. 3. ತೃತೀಯವರ, ನಾನು ಸತ್ಯವಾನನೊಂದಿಗೆ ಸಂತಾನ ಸಂಪನ್ನವಾಗಲಿ. ಯಮನು ಆಕೆಯ ಬುದ್ಧಿಯ ಜೊತೆಗೆ ಅವಳ ನಿಷ್ಠೆಯನ್ನು ಮೆಚ್ಚಿ ಸತ್ಯವಾನನಿಗೆ ಪುನರ್ಜೀವನವನ್ನು ಕೊಡುವನು. ಸತ್ಯವಾನ್ ಪುನಃ ಬದುಕಿ ಬಂದು ತನ್ನ ಪತ್ನಿಯು ತನ್ನ ಬುದ್ಧಿಯ ಮೂಲಕ ಮರಣವನ್ನು ಗೆದ್ದಿದ್ದಾಳೆ ಎಂದು ಅಚ್ಚರಿಗೊಳ್ಳುತ್ತಾನೆ. ನಂತರ ಅವನ ತಂದೆಯ ಕಣ್ಣಿಗೆ ದೃಷ್ಟಿ ಮರಳಿ ಬರುತ್ತದೆ. ಅವರ ರಾಜ್ಯವೂ ಪುನಃ ದೊರಕುತ್ತದೆ. ಸಾವಿತ್ರಿಯು ತನ್ನ ಪ್ರೀತಿ, ಬುದ್ಧಿ ಮತ್ತು ಧರ್ಮನಿಷ್ಠೆಯಿಂದ ತನ್ನ ಪತಿಯನ್ನು ಮರಣದಿಂದ ರಕ್ಷಿಸಿದಳು. ಇದರಿಂದ ಸಾವಿತ್ರಿ ಪತಿವ್ರತೆಯ ಪ್ರತಿಕೃತಿ ಎಂದು ಪರಿಗಣಿಸಲ್ಪಟ್ಟಳು. ಈ ಕಥೆ ನಮ್ಮ ಸಂಸ್ಕೃತಿಯಲ್ಲಿ ಸಾವಿತ್ರಿ ವ್ರತ ಎಂಬ ವಿಶಿಷ್ಟ ಆಚರಣೆಗೆ ಪ್ರೇರಣೆಯಾಯಿತು. ಹೀಗೆ ಗೃಹಿಣಿಯರು ತಮ್ಮ ಗಂಡಂದಿರ ದೀರ್ಘಾಯುಷ್ಯಕ್ಕಾಗಿ ಉಪವಾಸವಿರುತ್ತಾರೆ. ಈ ಕಥೆಯು ಪ್ರೀತಿ, ನಿಷ್ಠೆ ಮತ್ತು ಬುದ್ಧಿಯ ಮಹತ್ವವನ್ನು ಸಾರುವ ಶಾಶ್ವತ ಸಂದೇಶವನ್ನು ನೀಡುತ್ತದೆ. ಹೆಚ್ಚಿನ ವಿಡಿಯೋಸ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.